ಶ್ರೀ ಗುರುಭ್ಯೋ ನಮಃ. ಚತುರ್ಭುಜಾಂ ಮಹಾಗೌರೀಂ ಪಾಶಾಂಕುಶವರಾಭಯಾಂ ಧ್ಯಾಯೇತ್ ಮಾಂ ಶಿವಾರ್ಧಾಂಗೀಂ ಭಕ್ತಾಭೀಷ್ಟವರಪ್ರದಾಂ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ 12 ರಾಶಿಗಳಲ್ಲಿ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ 9ನೇ ತಾರೀಕು ಗುರು ವಕ್ರಗತಿಯನ್ನ ಆರಂಭ ಮಾಡುವಂಥದ್ದು, 10ನೇ ತಾರೀಕು ಬುಧನು ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 12ನೇ ತಾರೀಕು ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 17ನೇ ತಾರೀಕು ರವಿಯು ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 20ನೇ ತಾರೀಕು ಕುಜನು ಕರ್ಕಾಟಕ ರಾಶಿಯನ್ನ ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ಸ್ಥಾನವನ್ನ ಪ್ರವೇಶ ಮಾಡುವಂಥದ್ದು. ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಿಕ್ಕಿದೆ, ಯಾವ ರೀತಿಯಾದಂತಹ ಫಲಾಫಲಗಳು ನಮಗೆ ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಕುಂಭರಾಶಿ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಗ್ರಹಸ್ಥಿತಿ ಪ್ರಕಾರವಾಗಿ ಈ ತಿಂಗಳಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಾಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. ಜನ್ಮರಾಶಿಯಲ್ಲಿರ್ತಕ್ಕಂಥ ರಾಶ್ಯಾಧಿಪತಿಯಿಂದಾಗಿ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗುವಂಥದ್ದು, ಹೊಸ ಹೊಸ ಕೆಲಸ ಕಾರ್ಯಗಳನ್ನು ನೀವು ಕೈಗೆತ್ತಿಕೊಳ್ಳುವಂಥದ್ದಿರಬಹುದು, ಹೊಸ ಹೊಸ ಆಲೋಚನೆಯಲ್ಲಿ ಮುಂದುವರಿಯುವಂಥದ್ದಿರಬಹುದು, ಸಹಾಯ ಸಹಕಾರಗಳಿರಬಹುದು, ಅಥವಾ ಹೊರಟಂಥ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುವಂಥ ಯೋಗವೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ನೋಡೋದಾದರೆ ಧನ ಧಾನ್ಯ, ಅದೇ ರೀತಿ ಗೃಹ ವಾಕ್ ಇದನ್ನೆಲ್ಲ ಚಿಂತನೆ ಮಾಡುವಂಥ ಸ್ಥಾನ ಆಗಿರೋದ್ರಿಂದಾಗಿ ಆ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಮಾತಿಗೆ ಸಂಬಂಧಪಟ್ಟು ಅಲ್ಪ ಸ್ವಲ್ಪ ವಿರೋಧಗಳು, ವಾದ ವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ಅನಾವಶ್ಯಕ ಖರ್ಚುಗಳಿಂದ ಸ್ವಲ್ಪ ದೂರ ಇರಿ. ದುಶ್ಚಟ ದುರ್ಮಾರ್ಗದಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ ತೃತೀಯಾಧಿಪತಿಯಾಗಿರ್ತಕ್ಕಂತಹ ಕುಜನು ತನ್ನ ನೀಚಾವಕಾಶ ರಾಶಿಯಲ್ಲಿರೋದ್ರಿಂದಾಗಿ ಸಹಾಯ ಸಹಕಾರಕ್ಕೋಸ್ಕರವಾಗಿ ನೀವು ಅವಲಂಬಿತವಾಗಿದ್ದರೆ ಈ ಸಂದರ್ಭದಲ್ಲಿ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ನಿಮ್ಮ ಸಹೋದರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸರಿಪಡಿಸಿಕೊಂಡು ಮುಂದೆ ಹೋದರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಅನುಭವಿಸ್ಬೋದು. ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಬಂಧುಗಳೊಟ್ಟಿಗೆ ವಿರೋಧಗಳು ಬರುವಂಥದ್ದು, ವಾದ ವಿವಾದಗಳು ಬರುವಂಥದ್ದು, ಮಾನಸಿಕವಾಗಿ ಬೇಜಾರುಗಳಾಗುವಂಥದ್ದು ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದ್ರೆ ಉತ್ತಮವಾದಂಥ ಫಲವನ್ನು ನೀವು ಕಾಣಬಹುದು. ವಾಹನವನ್ನು ಖರೀದಿ ಮಾಡುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಕೂಡ ಉತ್ತಮವಾದಂಥ ಫಲವನ್ನು ಕಾಣಬಹುದು. ಇನ್ನು 6ನೇ ಸ್ಥಾನವನ್ನು ನೋಡೋದಾದರೆ 6ನೇ ಸ್ಥಾನದಲ್ಲಿ ಇರ್ತಕ್ಕಂತಹ ನೀಚಾವಕಾಶದಲ್ಲಿರ್ತಕ್ಕಂತಹ ಕುಜನಿಂದಾಗಿ ಸ್ವಲ್ಪ ಋಣ ವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ, ಸಾಲಗಳು ವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ನಿಮ್ಮ ಇಷ್ಟಪಟ್ಟಿರ್ತಕ್ಕಂಥ ವಸ್ತುಗಳಿರಬಹುದು, ಕೆಲವಷ್ಟು ವಿಷಯಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು 6ನೇ ಸ್ಥಾನದಲ್ಲಿ ನೀಚಸ್ಥನಾಗಿರ್ತಕ್ಕಂಥ ಕುಜನಿರೋದ್ರಿಂದಾಗಿ ಋಣ ವೃದ್ಧಿ ಆಗುವಂಥ ಸಾಧ್ಯತೆಗಳಿರುತ್ತೆ, ಅಂದರೆ ಸಾಲ ವೃದ್ಧಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ಆರೋಗ್ಯದ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ. ಶತ್ರುಗಳ ಬಾಧೆಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಶತ್ರುಗಳಿಂದಾಗಿ ಅನೇಕ ರೀತಿಯಾದಂತಹ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ತಟಸ್ಥತೆಗಳು ಕೂಡ ಬರೋದರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದ ಬೇಕಾದಂತಹ ದೈವಾನುಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಮುಂದುವರೆದ್ರೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು 7ನೇ ಸ್ಥಾನವನ್ನು ನೋಡೋದಾದರೆ 7ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿಯು ತುಲಾ ರಾಶಿಯಲ್ಲಿ ತನ್ನ ನೀಚಾವಕಾಶ ರಾಶಿಯಲ್ಲಿರೋದ್ರಿಂದಾಗಿ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆ ಇರುತ್ತೆ. ಸರಿಯಾದಂತಹ ಸಂಬಂಧಗಳು ಕೂಡಿ ಬರದೇ ಇರುವಂಥ ಸಾಧ್ಯತೆ ಇರುವಂಥದ್ದು ಈ ಒಂದು ಮಾಸದಲ್ಲಿ. ಮುಂದೆ ಅದು ಅನುಕೂಲವಾಗಿ ಬರುವಂಥ ಎಲ್ಲ ಯೋಗವೂ ಕೂಡ ಇರುವಂಥದ್ದಿರುತ್ತೆ. ಇನ್ನು 8ನೇ ಸ್ಥಾನವನ್ನು ನೋಡೋದಾದರೆ 8ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಸ್ವಲ್ಪ ಸಾಹಸದ ಪ್ರವೃತ್ತಿಯ ಕಾರ್ಯಗಳನ್ನು ಮಾಡುವಾಗ ಜಾಗ್ರತೆಯಿಂದ ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಇನ್ನು ಕೆಲವಷ್ಟು ವಿಷಯದಲ್ಲಿ ಅಪವಾದಗಳನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಮಾಡದೇ ಇರತಕ್ಕಂಥ ಕೆಲವಷ್ಟು ವಿಷಯಗಳಿಗೆ ಅನಾವಶ್ಯಕವಾಗಿ ಕೆಲವಷ್ಟು ಟೆನ್ಷನ್ಗಳನ್ನು ಇರಬಹುದು, ಅಪವಾದಗಳನ್ನಿರಬಹುದು, ನಿಂದನೆಯ ಮಾತುಗಳನ್ನಿರಬಹುದು ಕೇಳುವಂತಹ ಅವಕಾಶಗಳು ಇರೋದರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದರೆ ಬಹಳ ಒಳ್ಳೆಯದು. ಬೇಕಾದಂತಹ ದೈವಾನುಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರಿರಿ. ಅಗತ್ಯ ಬೇಕಾಗಿ ಬಂದರೆ ಸರಿಯಾದಂಥ ದೈವಜ್ಞರಲ್ಲಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಪರಿಹಾರವನ್ನು ಮಾಡಿಕೊಂಡು ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಇನ್ನು 9ನೇ ಸ್ಥಾನವನ್ನು ನೋಡೋದಾದರೆ 9ನೇ ಸ್ಥಾನದಲ್ಲಿರ್ತಕ್ಕಂಥ ರವಿ ಬುಧನಿಂದಾಗಿ ಈ ಒಂದು ಗ್ರಹಸ್ಥಿತಿ ಪ್ರಕಾರವಾಗಿ ನಿಮ್ಮ ಪಿತೃವಿಗೆ ಸಂಬಂಧಪಟ್ಟು ಅಂದರೆ ತಂದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸುವಂಥದ್ದು. ಅದೇ ರೀತಿಯಾಗಿ ದಾನ ಧರ್ಮ ದಯಾ ಪುಣ್ಯ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಅನ್ನದಾನಾದಿಗಳನ್ನು ಮಾಡುವಂಥದ್ದು,
ಪರೋಪಕಾರಗಳನ್ನು ಮಾಡುವಂಥದ್ದು, ತೀರ್ಥ ಕ್ಷೇತ್ರಗಳಿಗೆ ಸಂಚಾರವನ್ನು ಮಾಡುವಂಥದ್ದು, ದೈವಾನುಗ್ರಹಕ್ಕೆ ಬೇಕಾದಂಥ ಕಾರ್ಯಗಳನ್ನೆಲ್ಲವುದನ್ನು ಕೂಡ ಮಾಡುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು 10ನೇ ಸ್ಥಾನವನ್ನು ನೋಡೋದಾದರೆ ಉದ್ಯೋಗ ಸ್ಥಾನ, ಕರ್ಮಸ್ಥಾನ ಅಂತ ಹೇಳ್ತೇವೆ. ಈ ಒಂದು ಸ್ಥಾನದಲ್ಲಿರತಕ್ಕಂಥ ಶುಕ್ರನಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥ ಎಲ್ಲ ಯೋಗಗಳಿದೆ. ಉದ್ಯೋಗವನ್ನು ಹುಡುಕ್ತಾ ಇರುವವರಿಗೂ ಕೂಡ ಒಳ್ಳೆಯ ಉದ್ಯೋಗವೂ ಕೂಡ ಪ್ರಾಪ್ತಿಯಾಗುವಂಥ ಯೋಗಗಳಿದೆ. ಅದೇ ರೀತಿ ಲಾಭಸ್ಥಾನವನ್ನು ನೋಡೋದಾದರೆ ಲಾಭಾಧಿಪತಿಯಾಗಿರ್ತಕ್ಕಂಥ ಗುರುವು ಪಂಚಮ ಸ್ಥಾನದಲ್ಲಿರೋದರಿಂದಾಗಿ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಹೊಂದುವಂಥ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು 12ನೇ ಸ್ಥಾನವನ್ನು ನೋಡೋದಾದರೆ ಕೆಲವಷ್ಟು ಸಾಹಸದ ಪ್ರವೃತ್ತಿಯ ಕಾರ್ಯಗಳಲ್ಲಿರಬಹುದು ಅಥವಾ ಉದ್ಯೋಗದ ವಿಷಯದಲ್ಲಿರಬಹುದು ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. ನೀರಿಗೆ ಸಂಬಂಧಪಟ್ಟಿರಬಹುದು, ಕರೆಂಟಿಗೆ ಸಂಬಂಧಪಟ್ಟಿರಬಹುದು ಅಥವಾ ವಾಹನವನ್ನು ಚಲಿಸುವಾಗಿರಬಹುದು. ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಗಮನವನ್ನು ಜಾಗ್ರತೆಯನ್ನು ಇಟ್ಕೊಂಡು ಮುಂದುವರೆದರೆ ಒಳ್ಳೆಯ ಫಲಿತಾಂಶವನ್ನು ಪಡೆಯುವಂಥ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ನೂತನವಾಗಿರತಕ್ಕಂತಹ ವಾಹನವನ್ನು ಖರೀದಿ ಮಾಡುವಂಥದ್ದು, ಅದೇ ರೀತಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ರಿಯಲ್ ಎಸ್ಟೇಟ್ ಇತ್ಯಾದಿ ಮಾರ್ಗದಲ್ಲಿ ಮುಂದುವರಿಯುವವರಿಗೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಫಲವನ್ನು ಈ ಸಂದರ್ಭದಲ್ಲಿ ನೀವು ಕಾಣಬಹುದು. ಇದಿಷ್ಟೆಲ್ಲ ಫಲಾಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದರಿಂದಾಗಿ ಭಗವಂತನ ಆರಾಧನೆಯಿಂದಾಗಿ ಭಗವಂತನ ನಂಬಿಕೊಂಡು ಮುಂದುವರಿಯುವುದರಿಂದಾಗಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಹಾಗಾದರೆ ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ನೋಡೋದಾದರೆ ಈಶ್ವರ ದೇವರಿಗೆ ರುದ್ರಾಭಿಷೇಕವನ್ನು ಪ್ರತಿ ಸೋಮವಾರ ಮಾಡೋದರಿಂದಾಗಿ ಅಥವಾ ಅಮಾವಾಸ್ಯೆಗೆ ಅಭಿಷೇಕ, ಅಮಾವಾಸ್ಯೆ ಹುಣ್ಣಿಮೆಗೆ ಅಭಿಷೇಕವನ್ನು ಮಾಡಿಸೋದ್ರಿಂದಾಗಿ ನೀವು ಕಾಯ ವಾಚ ಮನಸ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮಾಡುವಂಥ ಉದ್ಯೋಗ ವ್ಯವಹಾರ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಅನುಕೂಲವನ್ನು ಮಾಡಿಕೊಡಪ್ಪ ತಂದೆ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ಕೊಂಡು ಮುಂದುವರಿಯಿರಿ. ಉತ್ತಮವಾಗಿರ್ತಕ್ಕಂಥ ಫಲವನ್ನು ಪಡೆಯಲಿಕ್ಕೆ ಅದು ಅನುಕೂಲ ಆಗುತ್ತೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.